ಹಲೋ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ ಕರ್ನಾಟಕದ ಬಗ್ಗೆ ಸಂಕ್ಷಿಪ್ತ ಪರಿಚಯ. ಕರ್ನಾಟಕ ರಾಜ್ಯ ಉದಯವಾಗಿದ್ದು 1956 ನವೆಂಬರ್ 1. ಕರ್ನಾಟಕವೆಂದು ಮರುನಾಮಕರಣ ಮಾಡಿದ್ದು 1973 ನವೆಂಬರ್ 1. ನಾಡಗೀತೆ ಜಯ ಭಾರತ ಜನನೀಯ ತನುಜಾತೆ. ಒಟ್ಟು ವಿಸ್ತೀರ್ಣ 1,91,791 ಚದರ ಕಿಲೋಮೀಟರ್. ರಾಜ್ಯಪಾಲರು ಈಗಿನ ರಾಜ್ಯಪಾಲರು ಥಾವರ್ಚಂದ್ ಗೆಹ್ಲೋಟ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಲಾಂಛನ ಗಂಡ ಬೇರುಂಡ. ಅದೇ ರೀತಿಯಾಗಿ ಕರ್ನಾಟಕದ ರಾಜಧಾನಿ ಬೆಂಗಳೂರು, ಅಧಿಕೃತ ಭಾಷೆ ಕನ್ನಡ. ಅದೇ ರೀತಿಯಾಗಿ ನಾವು ನೋಡಬೇಕಾದ್ರೆ ನಮ್ಮ ಕರ್ನಾಟಕದಲ್ಲಿ 738 ತಾಲೂಕುಗಳಿವೆ, 31 ಜಿಲ್ಲೆಗಳಿವೆ. ಮತ್ತು ನಮ್ಮ ಕರ್ನಾಟಕದ ನೃತ್ಯ ಯಾವುದು ಅಂದರೆ ಯಕ್ಷಗಾನ. ನಮ್ಮ ಕರ್ನಾಟಕದಲ್ಲಿ ಅಂಥ ಶಾಸನಸಭೆ ಅಂದರೆ ದ್ವಿಸದನ ಶಾಸನಸಭೆ, ಒಂದು ವಿಧಾನ ಪರಿಷತ್ತು ಮತ್ತು ಒಂದು ವಿಧಾನಸಭೆ. ಅದೇ ರೀತಿಯಾಗಿ ಕರ್ನಾಟಕದ ಗ್ರಾಮಗಳ ಸಂಖ್ಯೆ 29,340, ನಗರ ಮತ್ತು ಪಟ್ಟಣಗಳು 347, ಹೋಬಳಿಗಳು 747, ಕಂದಾಯ ವಿಭಾಗಗಳು 4, ಉಪವಿಭಾಗಗಳು 52. ಹಾಗೆ ಜಿಲ್ಲಾ ಪಂಚಾಯಿತಿಗಳು ನೋಡೋದಾದರೆ 30, ಗ್ರಾಮ ಪಂಚಾಯಿತಿಗಳು ನೋಡೋದಾದರೆ 6,022. ಅದೇ ರೀತಿಯಾಗಿ ತಾಲೂಕು ಪಂಚಾಯಿತಿಗಳು ನೋಡೋದಾದರೆ 738. ಜನಸಂಖ್ಯೆ 6,11,30,704. ಪುರುಷರು ಸರಾಸರಿ 3,10,00,000 ಮತ್ತು ಮಹಿಳೆಯರು 3 ಕೋಟಿ. ಜನಸಾಂದ್ರತೆ ಪ್ರತಿ ಚದರ ಕಿಲೋಮೀಟರ್ಗೆ 319 ಮತ್ತು ಒಟ್ಟು ಸಾಕ್ಷರತೆ 75.36. ಪುರುಷರ ಸಾಕ್ಷರತೆ 82.85, ಮಹಿಳೆಯರ ಸಾಕ್ಷರತೆ 68.13. ನಮ್ಮ ಕರ್ನಾಟಕ ರಾಜ್ಯದ ಚಿಟ್ಟೆ ಹೆಸರು ಸದರ್ನ್ ಬರ್ಡ್ ವಿಂಗ್. ಇದು ನಿಮಗೆ ವಿಡಿಯೋ ಇಷ್ಟ ಆದರೆ ಫಾಲೋ ಮಾಡಿ ಮತ್ತು ಮುಂದಿನ ವಿಡಿಯೋಗಾಗಿ ನಮ್ಮನ್ನು ಫಾಲೋ ಮಾಡಿ.